ರಾಜ್ಯದಲ್ಲಿ ನಡೀತಾ ಇರುವಂಥ PhD ಸರ್ಟಿಫಿಕೇಟ್ನ ದಂಧೆಯ ಬಗ್ಗೆ ಸುವರ್ಣ ನ್ಯೂಸ್ ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿತು. ಬೇರೆ ಬೇರೆ ರಾಜ್ಯದ PhD ಸರ್ಟಿಫಿಕೇಟನ್ನು ತಂದು ತಮ್ಮ ಉದ್ಯೋಗವನ್ನು ಉಳಿಸಿಕೊಳ್ಳುವಂಥ, ಉದ್ಯೋಗವನ್ನು ಪಡೆಯುವಂಥ ಕೆಲಸವನ್ನು ಕೆಳ ಅತಿಥಿ ಉಪನ್ಯಾಸಕರು ಮಾಡ್ತಿದ್ದಾರೆ ಅಂತ. ಈಗ ಅದೇ ಕೇಸಿಗೆ ಸಂಬಂಧಿಸಿದಂತೆ ಇನ್ನಷ್ಟು ಡೀಟೇಲ್. ಯಾದಗಿರಿಯಲ್ಲೂ ಕೂಡ ನಕಲಿ PhD ಸರ್ಟಿಫಿಕೇಟ್ ಜಾಲ ವ್ಯವಸ್ಥಿತವಾಗಿ ಕಾರ್ಯಾಚರಿಸ್ತಾ ಇದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ಕಾಲೇಜಿನಲ್ಲೂ ಕೂಡ ಇದೇ ರೀತಿ PhD ಸರ್ಟಿಫಿಕೇಟ್ ಅನ್ನು ಸಲ್ಲಿಸಿ ಕೆಲ ಅತಿಥಿ ಉಪನ್ಯಾಸಕರು ತಮ್ಮ ಉದ್ಯೋಗವನ್ನು ಉಳಿಸಿಕೊಂಡಿರುವುದು ಗೊತ್ತಾಗಿದೆ. ಶಹಾಪುರ ಕಾಲೇಜಿನ ಅತಿಥಿ ಉಪನ್ಯಾಸಕ ಮೌನೇಶ್ ಎಂಬುವರು ನಕಲಿ PhD ಸಲ್ಲಿಸಿದ್ದಾರೆ. ಉತ್ತರ ಪ್ರದೇಶದ ಚೌಧರಿ ಚರಣ್ ಸಿಂಗ್ ವಿವಿ ಹೆಸರಲ್ಲಿ ಸರ್ಟಿಫಿಕೇಟ್ ಇದೆ. ಇತಿಹಾಸ ವಿಷಯದಲ್ಲಿ PhD ಮಾಡಿದ್ದೀನಿ ಅಂತ. ಆ ಸರ್ಟಿಫಿಕೇಟ್ ಫೇಕು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಆರಾಧನಾ ಎಂಬುವರನ್ನ ಗೈಡ್ ಆಗಿ ಪಡೆದಿದ್ದೀನಿ ಅಂತ PhDಯಲ್ಲಿ ಉಲ್ಲೇಖಿಸಲಾಗಿದೆ. PhDಯಲ್ಲಿ ತನ್ನ ಹೆಸರನ್ನ ನೋಡಿ ಪ್ರೊಫೆಸರ್ ಆರಾಧನಾ ಅವರಿಗೆ ಶಾಕ್ ಆಗಿದೆ. ನನ್ನ ಹೆಸರಲ್ಲಿ ಸಲ್ಲಿಸಿರೋ ದಾಖಲೆಗಳೆಲ್ಲ ನಕಲಿ ಅಂತ ಅವರು ಹೇಳಿದ್ದಾರೆ. ಇವ್ರು ಹೇಳ್ತಾ ಇರೋದು 2019ರಿಂದ 24ರ ಅವಧಿಯಲ್ಲಿ PhD ಮಾಡಿದ್ದೀನಿ. ಈ ವೇಳೆ ಅವರು ಹುಣಸಗಿ ಸರ್ಕಾರಿ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕರ್ತವ್ಯ ನಿಭಾಯಿಸ್ತಾ ಇದ್ರು. ಒಂದು ಕಡೆ ಕೆಲಸ ಮಾಡ್ತಾ ಇದ್ರು, ಮತ್ತೊಂದೆಡೆ PhD ಹೆಂಗ್ ಮಾಡ್ತಿದ್ರು ಅನ್ನುವಂಥ ಪ್ರಶ್ನೆ ಇದೆ. ಈಗ PhD ಅಸಲಿ ಪಡೆದಂತ ಉಪನ್ಯಾಸಕರು ನಕಲಿಗಳ ವಿರುದ್ಧ ಆರೋಪಿಸ್ತಾ ಇದ್ದಾರೆ. ಚೌಧರಿ ಚರಣ್ ಸಿಂಗ್ ವಿವಿ, ಸನ್ರೈಸ್ ವಿವಿ, ಮಗಧ ವಿವಿ, ಕೃಷ್ಣದೇವರಾಯ ವಿವಿ, ಈ ರೀತಿ ಯಾವುದ್ಯಾವುದೋ ವಿವಿಗಳ ಹೆಸರಿನಲ್ಲಿ ಸರ್ಟಿಫಿಕೇಟ್ ತಂದು ಉದ್ಯೋಗವನ್ನು ಉಳಿಸಿಕೊಳ್ತಿದ್ದಾರೆ. ಅತಿಥಿ ಉಪನ್ಯಾಸಕರಿಗೆ ಕಡ್ಡಾಯ ಮಾಡಲಾಗಿತ್ತು PhD ಅನ್ನೋದನ್ನ. ಅದಕ್ಕಾಗಿ ಈಗ ಅಡ್ಡದಾರಿ ಹಿಡಿದಿರೋದು. ಇಲಾಖಾ ನಿಯಮಗಳು ಏನಿವೆಯೋ ಆ ನಿಯಮಗಳ ಪ್ರಕಾರ ಕಾಲೇಜಿನಲ್ಲಿರ್ತಕ್ಕಂತಹ ಪರಿಶೀಲನಾ ಸಮಿತಿ ಪರಿಶೀಲಿಸಿ ವರದಿ ಮಾಡಿಕೊಂಡು ಮೇಲಾಧಿಕಾರಿಗಳಿಗೆ ನಾವು ವರದಿಯನ್ನು ಸಲ್ಲಿಸಿರ್ತೀವಿ. ಅಷ್ಟೇ ನಮ್ಮ ಅಧಿಕಾರ. ಆದರೆ ಸಂಬಂಧಪಟ್ಟಂಥ ಪ್ರಾಧಿಕಾರದಿಂದ ಏನಾದರೂ ಸರಿಯೋ ತಪ್ಪಂತ ಬಂದಾಗ ಮಾತ್ರ ನಾವು ಅದನ್ನು ನಿರ್ಧಾರ ಕೈಗೊಳ್ತೀವಿ. ಆ ಸಂಬಂಧಪಟ್ಟಂಥ ಪ್ರಾಧಿಕಾರ ಕಳಿಸಿಕೊಟ್ಟಾಗ ನಾವು ಅದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಂಥ ಅಧಿಕಾರ ನಮಗಿಲ್ಲ. ಅದೇ ಹೇಳ್ತೀವಲ್ಲಿ, ಡಾಕ್ಯುಮೆಂಟ್ಸು ಸರಿ ಮಾಡಿದಾಗ ಅವರು ಆನ್ಲೈನ್ ಕೌನ್ಸಿಲಿಂಗ್ ಮುಖಾಂತರ ನಮ್ಗೆ ಆಯ್ಕೆ ಮಾಡಿ ಕಾಲೇಜಿಗೆ ಬರ್ತಾರೆ. ಕಾಲೇಜಿನಲ್ಲಿ ಅಕ್ನಾಲೇಜ್ಮೆಂಟ್ ಇರೋ ಪ್ರಕಾರ ಮತ್ತು ಇಲಾಖಾ ನಿಯಮಗಳ ಪ್ರಕಾರ ಪರಿಶೀಲನಾ ಸಮಿತಿ ಪರಿಶೀಲನೆ ಮಾಡಿನೇ ಇಲ್ಲಿ ಅವರನ್ನು ವರದಿ ಮಾಡಿಕೊಟ್ಟಿರ್ತಾರೆ. ನಮಗೆ ಇಲ್ಲಿ ಸರ್ಟಿಫಿಕೇಟ್ ಏನಾವ ಮೇಲಾಧಿಕಾರಿಗಳು ಅಂಥವು ಬಂದಾಗ ನಮ್ಗೆ ವಿವರಣೆ ಕೇಳಿದಾಗ ಮೇಲಾಧಿಕಾರಿಗಳು ಸರ್ಟಿಫಿಕೇಟ್ ಕಟ್ಟಿ ಕಳಿಸುತ್ತೀವಿ ನಾವು. ಆವಾಗ ಅದು ಇಲಾಖೆ ಮೇಲಾಧಿಕಾರಿಗಳು ನಿರ್ಧಾರ ತಗೊಳ್ತಾರೆ ಅಂಥದ್ರ ಬಗ್ಗೆ. ಶಹಾಪುರ ಕಾಲೇಜಲ್ಲಿ ನಕಲಿ PhD ನೀಡಿ ಅತಿಥಿ ಉಪನ್ಯಾಸಕ ಹುದ್ದೆ ಪಡೆದಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಶಹಾಪುರ ಡಿಗ್ರಿ ಕಾಲೇಜಿನ ಮಾಜಿ ಉಪನ್ಯಾಸಕರಿಂದಲೇ ಈ ಗಂಭೀರ ಆರೋಪ ಕೇಳಿಬಂದಿರೋ. ನಕಲಿ PhD ವಿರುದ್ಧ ನೀಡಿದವರ ವಿರುದ್ಧ ಕ್ರಮಕ್ಕೆ PhD ಹೋಲ್ಡರ್ಸ್ ಪಟ್ಟು ಹಿಡಿದಿದ್ದಾರೆ. ಒಬ್ಬಿಬ್ಬರಲ್ಲ, 25ಕ್ಕೂ ಅಧಿಕ ಅತಿಥಿ ಉಪನ್ಯಾಸಕರು ಈ ರೀತಿ ಫೇಕ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅವರ ವಿರುದ್ಧ ಕ್ರಮ ಆಗಬೇಕು, ಇಲ್ಲ ಅಂತಾದರೆ ಬೆಂಗಳೂರಿನ ಆಯುಕ್ತರ ಕಚೇರಿ ಮುಂದೆ ಧರಣಿ ನಡೆಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಅಲ್ಲಿ PhD ಹೇಗೆ ಮುಗಿಸಿದ್ರು ಎಂಬ ಪ್ರಶ್ನೆ ಇವರದಾಗಿರುವಂಥದ್ದು. ನಾನು ಅವ್ರಿಗೆ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಎಷ್ಟು ಜನ ಈ ರೀತಿ ನಕಲಿ ಮಾಡಿದ್ದಾರೆ ಸರ್, ಏನು ಹೇಳ್ತಾರೆ ಅವರು? ಸುಮಾರು ಈ ಪ್ರಥಮ ದರ್ಜೆ ಕಾಲೇಜು ಶಾಪೂರು ಯಾದಗಿರಿ ಡಿಸ್ಟಿಕ್ದಲ್ಲಿ ಸರ್ ಸುಮಾರು 20ರಿಂದ 25 ಜನ ಹೊರ ರಾಜ್ಯದ PhDಯನ್ನು ಹೊರಹೊಂದಿ ಇಲ್ಲಿ ಕಾರ್ಯನಿರ್ವಹಿಸ್ತಾರೆ ಸರ್. ಅವ್ರಿಗಿಂತ ನಾವು ರೆಗ್ಯುಲರ್ ಗುಲ್ಬರ್ಗ ಯೂನಿವರ್ಸಿಟಿ ಕಲಬುರಗಿಯಲ್ಲಿ ಮುಗಿಸ್ಕೊಂಡು PhD ಬಂದಿದ್ದೀವಿ. ನಮಗೆ ಇವಾಗ ಆಫ್ ಪೀರಿಯಡ್ ಸಿಗ್ತಾ ಇದ್ದಾವೆ ಅನ್ನುವ ದೃಷ್ಟಿಯಿಂದ ನಾವು ಇದನ್ನು ಅನುಮಾನಗೊಂಡು ನಾವು ಆ ಚೌಧರಿ ಚರಣ್ ಸಿಂಗ್ ಅನ್ನುವಂಥ ಯೂನಿವರ್ಸಿಟಿನೇ ವೆಬ್ಸೈಟನ್ನು ನಾವು ಓಪನ್ ಮಾಡಿದ್ದೀವಿ. ಮಾನ್ಯ ಪ್ರಾಂಶುಪಾಲರು ಮಾಡಬೇಕು ಈ
ಕೆಲಸ ನಾವು ಮಾಡ್ತಾ ಇದ್ದೀವಿ. ಮಾನ್ಯ ಪ್ರಿನ್ಸಿಪಾಲ್ರಿಗೆ ಇದನ್ನು ನಾವು ಒಯ್ದು ಕೊಟ್ಟರೆ ಇದರಲ್ಲಿ ಅವಾರ್ಡ್ ಆದ ಲಿಸ್ಟ್ ತಂದಿದ್ದೀವಿ. ಅವ್ರು 24ರಲ್ಲಿ ಅವಾರ್ಡ್ ಆಗಿದ್ದಾರೆ ಮತ್ತು 19ರಲ್ಲಿ ರಿಜಿಸ್ಟ್ರೇಷನನ್ನು ಮಾಡ್ತಾರೆ. 19ರಲ್ಲಿ ರಿಜಿಸ್ಟ್ರೇಷನನ್ನು ಮಾಡಿದರೂ ಕೂಡ ಕಾಲೇಜಲ್ಲಿ ಕಂಟಿನ್ಯೂಯೇಷನ್ ಇರ್ತಾರೆ 19ರಲ್ಲಿ, ಮತ್ತು 24ರಲ್ಲಿ ಅವಾರ್ಡ್ ಆತಾರ. ಆ ಅವಾರ್ಡ್ ಆದ ಲಿಸ್ಟನ್ನು ತೊಗೊಂಡ್ರೆ ಇಲ್ಲಿ ಎಲ್ಲಿ ಅವ್ರ ಹೆಸರನ್ನೇ ನಾನು ಇಲ್ಲಿ ಕಂಡುಕೊಳ್ಳಲ್ಲ ಈ ವೆಬ್ಸೈಟಲ್ಲಿ. ಈ ರೀತಿಯಲ್ಲಿ ಸುಮಾರು 20-25 ಜನ ನಮ್ಮ ಕಾಲೇಜಲ್ಲಿ ಇದ್ದಾರೆ ಸರ್. ಚೌಧರಿ ಚರಣ್ ಸಿಂಗ್ ಯೂನಿವರ್ಸಿಟಿ ಅತಿ ಹೆಚ್ಚು ಹೊಂದಿದ್ದಾರೆ. ನೆಕ್ಸ್ಟ್ ಸನ್ರೈಸ್ ಯೂನಿವರ್ಸಿಟಿ ಅನ್ನುವಂಥದ್ದು ಸುಮಾರು 2016-17ರಿಂದನೇ ಅದು UGC ಕೇಂದ್ರದಿಂದನೇ ಬ್ಯಾನ್ ಮಾಡಿದ್ದಾರೆ. ಇವಾಗ ಅದನ್ನು ಆನ್ಲೈನ್ ಇಲ್ಲ, ಆಲ್ರೆಡಿ ಬಂದ್ ಮಾಡಿದ್ದಾರೆ. ಆಫ್ಲೈನಲ್ಲಿ ಇವರು ದುಡ್ಡು ಕೊಟ್ಟು ಅನ್ನೋ ತರೋತಾರೆ ಯೂನಿವರ್ಸಿಟಿ ಸರ್. ಪೊಲಿಟಿಕಲ್ ಸೈನ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್. ಇನ್ನೊಂದು ಸರ್ ವಿಶೇಷವಾಗಿ ಈ ಚೌಧರಿ ಚರಣ್ ಸಿಂಗ್ ಅನ್ನುವಂಥ ಯೂನಿವರ್ಸಿಟಿಯಲ್ಲಿ ಇಷ್ಟು ನಾವು ನೋಡಿದರೆ ಕಂಪ್ಯೂಟರ್ ಸೈನ್ಸ್ ಅನ್ನುವಂಥ ಒಂದು ಡಿಪಾರ್ಟ್ಮೆಂಟೇ ಇಲ್ವಾ. ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಇವಾಗ ಪ್ರೆಸೆಂಟ್ ಕಾರ್ಯನಿರ್ವಹಿಸ್ತಿದ್ದಾರೆ PhD ಸರ್ಟಿಫಿಕೇಟ್ ತಂದು ಅನ್ನುವ ಕಾರಣಕ್ಕಾಗಿ ಸರ್ ಚೌಧರಿ ಚರಣ್ ಸಿಂಗು, ಸನ್ರೈಸು, ಮಗದು, ಅಣ್ಣಾಮಲೈ, ಕೃಷ್ಣದೇವರ ಯೂನಿವರ್ಸಿಟಿ, ಅನಂತಪುರಮು ಹಲವಾರು ಹೊರ ರಾಜ್ಯದಿಂದನೇ ತಂದು ಕಾರ್ಯನಿರ್ವಹಿಸಿದ್ದಾರೆ ಸರ್. ಅತಿ ಶೀಘ್ರದಲ್ಲಿ ನಾವು ರಾಜ್ಯದ ಒಂದು ಆಯುಕ್ತರ ಒಂದು ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡಲಿಕ್ಕೆ ಸಿದ್ಧರಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಕ್ಯಾಮ್ರಾಮನ್ ರಫೀಕ್ ಜೊತೆ ಲಿಂಗೇಶ್ ಮರ್ಕಲೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.